ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟು ಜನ ಸ್ಪರ್ಧಿಗಳಲ್ಲಿ ನೈಜತೆಯಿಂದ, ಯಾವುದೇ ಕಪಟತನ ಇಲ್ಲದೆ ನೈಜತೆಯಿಂದ ಆಟ ಆಡ್ತಿರುವಂಥ ಸ್ಪರ್ಧಿ ಯಾರು ಅಂತ ಹೇಳಿ ಕೇಳಿದ್ರೆ ಗಿಲ್ಲಿ ಅಂತ ಹೇಳ್ಬಿಟ್ಟು ಬಹುಶಃ ಎಲ್ಲರೂ ಕೂಡ ಹೇಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಮತ್ತು ಈ ಬೇರೆ ಬೇರೆ ರೀತಿಯಾದಂತಹ ಕಪಟತನ ಹೆಚ್ಚಾಗಿ ಕುಡಿಯುತ್ತದೆ. ದಿನಕ್ಕೊಂದು ಬಣ್ಣ, ದಿನಕ್ಕೊಂದು ವೇಷ, ದಿನಕ್ಕೊಂದು ರೀತಿಯಲ್ಲಿ ಬದುಕುವಂಥದ್ದು ಕಾಮನ್ನು. ಆದರೆ ಆರಂಭದಿಂದ ಇಲ್ಲಿವರೆಗೂ ಕೂಡ ಒಂದೇ ರೀತಿ ಇರುವಂತಹ ಏಕೈಕ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ನಟ. ಗಿಲ್ಲಿ ನಟ ಇವತ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ಗಿಲ್ಲಿ ನಟ ಏನನ್ನೂ ಕೂಡ ತಿಂತಾ ಇಲ್ಲ. ಅದರಲ್ಲೂ ಕೂಡ ನಾನ್ ವೆಜ್ ಅಂತ ಹೇಳಿದ್ರೆ ಗಿಲ್ಲಿ ನಟನಿಗೆ ಎಲ್ಲಿಲ್ಲದಂಥ ಪ್ರೀತಿ. ತುಂಬ ನಾನ್ ವೆಜ್ ಪ್ರಿಯ. ನಾನ್ ವೆಜ್ ಬೇಕು ಅಂತ ಹೇಳ್ಬಿಟ್ಟು ಪ್ರತಿ ಸಲ ಕಿಚ್ಚ ಸುದೀಪ್ ಅವ್ರ ಹತ್ರ, ಬಿಗ್ ಬಾಸ್ ಹತ್ರ ಕೇಳುವಂಥ ಗಿಲ್ಲಿ ನಟ ಈಗ ಕಣ್ಣೆದುರುಗಡೆ ಚಿಕನ್ ಬಿರಿಯಾನಿ ಇದ್ದರೂ ಕೂಡ ತಿನ್ನದೆ, ಸರಿಯಾಗಿ ಊಟವನ್ನು ಮಾಡದೆ, ಸುಮ್ಮನೆ ನೀರು ಕುಡ್ಕೊಂಡು, ಜ್ಯೂಸ್ ಕುಡ್ಕೊಂಡು ಅಥವಾ ಕಾಫಿ ಕುಡ್ಕೊಂಡು ಟೈಮ್ ಪಾಸನ್ನು ಮಾಡ್ತಿದ್ದಾರೆ. ಹಾಗಾದರೆ ಗಿಲ್ಲಿ ನಟ ಯಾಕೆ ಸರಿಯಾಗಿ ಊಟ ಮಾಡ್ತಿಲ್ಲ? ಮೌನಕ್ಕೆ ಶರಣಾಗಿರೋದು ಯಾಕೆ? ಗಿಲ್ಲಿ ನಟನ ಮುಖದಲ್ಲಿ ಆ ಚಾರ್ಮ್ ಇಲ್ಲದೆ ಇರೋದು ಯಾಕೆ? ಗಿಲ್ಲಿ ನಟನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪ ಎಂಥ ಒಳ್ಳೆ ವ್ಯಕ್ತಿ ರೀ ಆತ, ಎಂಥ ಒಳ್ಳೆ ಮನಸ್ಸು ರೀ ಆತಂದು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಕಮೆಂಟನ್ನು ಹಾಕ್ತಿರೋದು ಯಾಕೆ? ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಗಿಲ್ಲಿ ನಟ ಕಣ್ಣೆದುರುಗಡೆ ನಾನ್ ವೆಜ್ ಇದ್ದರೂ ಕೂಡ ಸರಿಯಾಗಿ ಊಟ ಮಾಡ್ತಿಲ್ಲ. ಊಟ ಮಾಡೋದಕ್ಕೆ ಮನಸ್ಸು ಸರಿ ಇರಬೇಕಲ್ವಾ? ಯಾರಿಗಾದರೂ ಕೂಡ ಹಾಗೆ ನಮಗೆ ಮತ್ತು ಮನಸ್ಸಿರುವಂತಹ, ಮಾನವೀಯತೆ ಇರುವಂತಹ ಅಥವಾ ಒಳ್ಳೆಯ ಹೃದಯವಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಇಂಥದ್ದೊಂದು ಭಾವನೆ ಬರೋದು ಸಹಜ. ಊಟಕ್ಕಿಂತ ಆ ನೋವೇ ಹೆಚ್ಚಾಗಿರ್ತದೆ. ಆ ಸಂದರ್ಭದಲ್ಲಿ ಊಟ ಅಲ್ಲ, ಏನೂ ಕೂಡ ಬೇಡ ಅಂತೇಳಿ ಅನಿಸ್ಬಿಡುತ್ತೆ. ಇಲ್ಲೂ ಕೂಡ ಹಾಗೆ ಆಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಮತ್ತು ಟಾಸ್ಕ್ಗಳ ರೋಚಕತೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಿದೆ. ಈ ವಾರದ ಪ್ರಮುಖ ಟಾಸ್ಕ್ನಲ್ಲಿ ಈ ಗಿಲ್ಲಿ ನಟ ತಮ್ಮ ಮನಸ್ಸಿಗೆ ವಿರುದ್ಧವಾಗಿ ಮಾಡಬೇಕಾದಂಥ ಕೆಲಸದಿಂದ ತುಂಬ ನೋವನ್ನು ಅನುಭವಿಸ್ತಿದ್ದಾರೆ, ಭಾವುಕರಾಗಿದ್ದಾರೆ. ಅದೇ ಕಾರಣಕ್ಕೆ ಅವರು ತಮ್ಮ ನೆಚ್ಚಿನ ಮಾಂಸಾಹಾರವನ್ನು ಕೂಡ ಬಿಟ್ಟಿರೋದು ಮನೆಯೊಳಗೆ ಮತ್ತು ಹೊರಗೆ ಎರಡೂ ಕಡೆಯೂ ಕೂಡ ಭಾರಿ ಚರ್ಚೆಗೆ ಕಾರಣ ಆಗಿದೆ. ಅಸಲಿಗೆ ಆಗಿದ್ದೇನು ಅಂತೇಳಿ ಹೇಳಿದ್ರೆ, ಬಿಗ್ ಬಾಸು ಗಿಲ್ಲಿ ಅವರಿಗೆ ನೀಡಿದಂಥ ವಿಶೇಷವಾದಂತಹ ಮತ್ತು ಸೀಕ್ರೆಟ್ ಆದಂತಹ ಟಾಸ್ಕ್ನಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ನೇರವಾದಂಥ ಎಂಟ್ರಿಯನ್ನು ಪಡಿಬೇಕಾದ್ರೆ ಕಾವ್ಯಳನ್ನು ಅಳಿಸಬೇಕು ಅನ್ನುವಂತಹ ಒಂದು ಕಂಡೀಷನ್ಸನ್ನು ಹಾಕಿದರು. ಆದರೆ ಒಲ್ಲದ ಮನಸ್ಸಿನಿಂದ ಗಿಲ್ಲಿ ಈ ಟಾಸ್ಕನ್ನು ಒಪ್ಪಿಕೊಳ್ಳುತ್ತಾನೆ. ಈ ಹಿನ್ನೆಲೆ ಗಿಲ್ಲಿ ಮತ್ತು ಕಾವ್ಯ ಒಂದು ರೀತಿಯಲ್ಲಿ ಹಾವು ಮುಂಗುಸಿಗಳ ರೀತಿಯಲ್ಲಿ ಕಿತ್ತಾಡಿ ಬಿಡ್ತಾರೆ. ಗಿಲ್ಲಿ ಮತ್ತು ಕಾವ್ಯ ಕೆಲವೇ ಕ್ಷಣಗಳಲ್ಲಿ ನೋವಾಗುವ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಬಹುಶಃ ಕಾವ್ಯಗೆ ಈ ರೀತಿ ಯಾವತ್ತೂ ಕೂಡ ಗಿಲ್ಲಿ ಕನಸಲ್ಲೂ ಕೂಡ ಮಾತನಾಡ್ತಾನೆ ಎನ್ನುವಂತಹ ಭಾವನೆ ಇರಲಿಲ್ಲ. ಬಟ್ ಗಿಲ್ಲಿ ತುಂಬ ಕಠೋರವಾದಂತಹ ಪದಗಳನ್ನು ಬಳಸಿ ಮಾತನಾಡಿ ಬಿಡ್ತಾನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇಡೀ ಮನೆಯವರು ಬಳಸಿದಂಥ ಪದಗಳೆಲ್ಲವನ್ನು ಕೂಡ ಸೇರಿಸಿ ಒಮ್ಮೆಲೆಗೆ ಎಲ್ಲವನ್ನು ಕೂಡ ಕಾವ್ಯ ಮೇಲೆ ಬಳಕೆಯನ್ನು ಮಾಡಿಬಿಡ್ತಾನೆ. ಆರಂಭದಲ್ಲಿ ಕಾವ್ಯ ಇದು ಯಾವುದನ್ನು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಅಂದರೆ ತಮಾಷೆ ಮಾಡ್ತಿದ್ದಾನೆ ಅಥವಾ ಆಕೆಗೊಂದು ಡೌಟ್ ಕೂಡ ಬರುತ್ತೆ, ಏನೋ ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿರಬೇಕು ಗಿಲ್ಲಿಗೆ, ಅದಕ್ಕೋಸ್ಕರ ಗಿಲ್ಲಿ ಹೀಗೆಲ್ಲ ಮಾತನಾಡ್ತಿದ್ದಾನೆ. ಗಿಲ್ಲಿ ಈ ರೀತಿ ಮಾತನಾಡುವಂಥ ವ್ಯಕ್ತಿ ಅಲ್ವೇ ಅಲ್ಲ, ಮಾತನಾಡೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದು ಆಕೆಯ ಭಾವನೆ, ಆಕೆಯ ನಂಬಿಕೆ. ಆದರೆ ಗಿಲ್ಲಿ ಯಾವಾಗ ನೀವು ಫ್ರೀ ಪ್ರಾಡಕ್ಟ್ ಕಣ್ರಿ, ನನ್ನ ಬೆನ್ನಿಗೆ ಚೂರಿ ಹಾಕಿಬಿಟ್ರಲ್ರಿ, ನಾನು ಜಂಟಿಯಾಗಿ ಹೋಗಲೇಬಾರ್ದಾಗಿತ್ತು ಕಣ್ರಿ, ಹೀಗೆ ಹೇಳಿದಂಥ ಒಂದೊಂದು ಮಾತುಗಳು ಕೂಡ ಕಾವ್ಯ ಮನಸ್ಸಿಗೆ ಚುಚ್ಚುತ್ತಾ ಹೋಯಿತು. ಅದರಲ್ಲೂ ಕೂಡ ಕೆಲವೊಂದಷ್ಟು ಮಾತುಗಳು ಎಂಥವರ ಕಲ್ಲು ಬಂಡೆಯಂಥ ಹೃದಯವನ್ನು ಕೂಡ ಕರಗಿಸುವ ರೀತಿಯಲ್ಲಿತ್ತು, ಪುಡಿ ಮಾಡುವಂಥ ರೀತಿಯಲ್ಲಿತ್ತು. ಹೀಗೆ ಮಾತನಾಡ್ತಾ ಸಿಕ್ಕಾಪಟ್ಟೆ ನೋವಿನ ವಿಚಾರಗಳನ್ನು ಕೂಡ ಈಕೆ ಮಾತನಾಡಿ ಬಿಡ್ತಾಳೆ. ಹಾಗೆಯೇ ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಕಾವ್ಯ ಕಣ್ಣೀರು ಕೂಡ ಹಾಕಿ ಬಿಡ್ತಾರೆ. ನಂತರ ಯಾಕೆ ಗಿಲ್ಲಿ ಈ ರೀತಿ ಮಾತನಾಡ್ತಿದ್ದಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕಾವ್ಯ ಕಣ್ಣೀರನ್ನು ಕೂಡ ಹಾಕಿ ಬಿಡ್ತಾಳೆ. ಆದರೆ ಇಲ್ಲಿ ಒಂದು ಕಡೆ ಗಿಲ್ಲಿ ಕಾವ್ಯಗೆ ಹೇಳಿದಂಥ ಮಾತುಗಳ ಕಾರಣಕ್ಕೋಸ್ಕರ ಕಾವ್ಯ ಕಣ್ಣೀರು ಹಾಕಿದ್ರೆ, ಮತ್ತೊಂದು ಕಡೆ ಬಿಗ್ ಬಾಸು ಗಿಲ್ಲಿಗೆ ಕೊಟ್ಟಿದ್ದಂತಹ ಸೀಕ್ರೆಟ್ ಟಾಸ್ಕು ಗೆದ್ದಂತಾಗುತ್ತೆ. ಕಾವ್ಯ ಕಣ್ಣೀರು ಹಾಕ್ತಾ ಇದ್ದಂತೆ ಗಿಲ್ಲಿ ಇಲ್ಲಿ ಗೆದ್ದಂತಾಗ್ತದೆ. ಆದರೆ ಗಿಲ್ಲಿಗೆ ಸಮಾಧಾನ ಇದೆಯಾ? ಆ್ಯಕ್ಚುಲಿ ಗೆದ್ದ ತಕ್ಷಣ, ಅಂದರೆ ಕಾವ್ಯ ಕಣ್ಣೀರು ಹಾಕಿದ್ದಾಳೆ ಅಂತೇಳಿ ಗೊತ್ತಾದ ತಕ್ಷಣ ಗಿಲ್ಲಿ ವಿಪರೀತ ಖುಷಿ ಆಗಬೇಕಾಗಿತ್ತು. ಬಟ್ ಗಿಲ್ಲಿ ಖುಷಿ ಪಡಲಿಲ್ಲ. ಯಾಕಂತೇಳಿದ್ರೆ ಆತನ ಮನಸ್ಸಿಗೆ ವಿರುದ್ಧವಾಗಿ ಆತ ನಡೆದುಕೊಂಡಂತಹ ಟಾಸ್ಕ್ ಇದು. ಯಾಕಂತ ಹೇಳಿದ್ರೆ ಆತನಿಗೆ ಇಷ್ಟನೇ ಇರಲಿಲ್ಲ ಕಾವ್ಯಗೆ ಆ ರೀತಿ ಮಾತನಾಡೋದು, ಆ ರೀತಿ ಕಾವ್ಯ ಜೊತೆಗೆ ನಡೆದುಕೊಳ್ಳೋದು, ಇದು ಯಾವುದು ಕೂಡ ಆತನ ಇಂಟೆನ್ಷನ್ನೇ ಅಲ್ಲ.
ಎಲ್ಲಿವರೆಗೆ ಅಂದರೆ ಬಹುಶಃ ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಕಾವ್ಯ ನಾಮಿನೇಷನ್ ಮಾಡಿದ್ರು ಕೂಡ ಗಿಲ್ಲಿ ಕಾವ್ಯನನ್ನು ನಾಮಿನೇಟ್ ಮಾಡಲಿಲ್ಲ. ಅವಕಾಶ ಇತ್ತು, ಯಾಕಂತ ಹೇಳಿದ್ರೆ ಫಸ್ಟು ಕಾವ್ಯ ನಾಮಿನೇಟ್ ಮಾಡಿದ್ದು, ಆನಂತರ ಗಿಲ್ಲಿ ನಾಮಿನೇಟ್ ಮಾಡೋದಕ್ಕೆ ಅವಕಾಶವನ್ನು ಗಿಟ್ಟಿಸ್ಕೊಂಡಿತ್ತು. ಸೊ ದಟ್ ಗಿಲ್ಲಿಗೆ ಅವಕಾಶ ಇತ್ತು, ಕಾವ್ಯಳನ್ನು ಕರಿಬೋದಾಗಿತ್ತು, ನಾಮಿನೇಟ್ ಮಾಡ್ಬೋದಾಗಿತ್ತು, ಅಲ್ಲೇ ಸೇಡನ್ನು ತೀರಿಸ್ಕೊಳ್ಳಬಹುದಾಗಿತ್ತು. ಬಟ್ ಆ ರೀತಿ ಮಾಡಲಿಲ್ಲ. ಆ ರೀತಿ ಮಾಡದೆ ಇವನು ಮುಂದುವರಿತಾ ಹೋದಂಥ ಗಿಲ್ಲಿಗೆ ಕೊಟ್ಟಂತಹ ಬಿಗ್ ಬಾಸ್ನ ಒಂದು ಸೀಕ್ರೆಟ್ ಟಾಸ್ಕು ಅಥವಾ ಅದೊಂದು ತಂತ್ರಗಾರಿಕೆ ವರ್ಕೌಟ್ ಆಯಿತು. ಕೊನೆಗೂ ಕೂಡ ಕಾವ್ಯ ಕಣ್ಣೀರನ್ನು ಹಾಕಿಬಿಟ್ಲು. ಆದರೆ ಇಲ್ಲಿ ಯಾವಾಗ ಈ ಗಿಲ್ಲಿ ಟಾಸ್ಕ್ ಎಲ್ಲದೂ ಕೂಡ ಮುಗಿಯುತ್ತೋ ಆಗ ಗಿಲ್ಲಿ ನಟನಿಗೆ ತುಂಬ ಬೇಸರ ಕಾಡೋದಕ್ಕೆ ಶುರುವಾಗುತ್ತೆ. ಆತನ ಮನಸ್ಸಿನಲ್ಲಿ ಹೇಳೋಕ್ಕಾಗದಿರುವಂತಹ ನೋವುಗಳು ತುಂಬ್ಕೊಂಡ್ಬಿಡ್ತಾನೆ. ಕಾವ್ಯಗೆ ಹೇಳಿದ ಮಾತುಗಳು ಬರೀ ಟಾಸ್ಕ್ಗಾಗಿ ಅನ್ನೋದು ಅವನಿಗೆ ಗೊತ್ತಿದ್ರೂ ಕೂಡ ಆ ದೃಶ್ಯ ವೀಕ್ಷಕರನ್ನು ಕಾಡುತ್ತೆ, ನಾನು ತಪ್ಪು ಮಾಡಿಬಿಟ್ಟೆ ಅನ್ನುವಂಥದ್ದು ಈತನಿಗೆ ತುಂಬ ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ. ಇನ್ನು ಕಾವ್ಯ ಕಣ್ಣೀರು ಹಾಕ್ಸಿದ್ದು ಕೂಡ ಈತನಿಗೆ ತುಂಬ ಕಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ರಾತ್ರಿ ಊಟವನ್ನೇ ಮಾಡದೆ ಉಪವಾಸ ಇದ್ಬಿಡ್ತಾನೆ ಗಿಲ್ಲಿ. ಬೆಳಗ್ಗೆ ಮನೆಯಲ್ಲಿ ಅಡುಗೆ ಉಸ್ತುವಾರಿ ಹೊಂದಿದ್ರೂ ಕೂಡ ಚಿಕನ್ನು, ಮಟನ್ನು, ಈ ಬಿರಿಯಾನಿಗಳನ್ನು ಮಾಡಿದರೂ ಕೂಡ ಗಿಲ್ಲಿ ಊಟಕ್ಕೆ ಕೈ ಹಾಕಿರಲಿಲ್ಲ. ಮಾಂಸಾಹಾರ ಅಂತ ಹೇಳಿದ್ರೆ ಜೀವ ಬಿಡುವಷ್ಟು ಇಷ್ಟಪಡುವಂಥ ಗಿಲ್ಲಿ ತಟ್ಟೆ ನೋಡಿದರೂ ಕೂಡ ತಿನ್ನದೆ ತನ್ನ ಕೋಣೆಗೆ ಹಿಂತಿರುಗಿದ್ದಾನೆ. ಆನಂತರ ತಿನ್ನಬೇಕು ಅಂತ ಹೇಳ್ಬಿಟ್ಟು ಬರ್ತಾನೆ, ಬಿಸಿ ಮಾಡ್ತಾನೆ, ವಾಪಸ್ ಹಾಗೆ ಇಟ್ಟು ಹೋಗ್ತಾನೆ. ಅಂದರೆ ಆಮೇಲೆ ತಿಂತೀನಿ, ಕೇಳಿದ್ರೆ ಆಮೇಲೆ ತಿಂತೀನಿ, ಕೇಳಿದ್ರೆ ಆಮೇಲೆ ತಿಂತೀನಿ ಅಂತೇಳಿ ಹೇಳ್ತಾನೆ ಸುಮ್ಮನೆ ಆಗಿಬಿಡ್ತಾನೆ. ಈ ರೀತಿ ಗಿಲ್ಲಿಗೆ ಈ ಮಾತುಗಳು, ಆತ ಆಡಿದಂಥ ಒಂದೊಂದು ಮಾತುಗಳು ತುಂಬ ಕಾಡಿದೆ ಮನಸ್ಸಿಗೆ ಅನ್ನೋದು ಬಹುಶಃ ಇದರಲ್ಲೇ ಅರ್ಥ ಆಗ್ತದೆ. ಇನ್ನು ಗಿಲ್ಲಿ ರಾತ್ರಿ ಊಟ ಮಾಡದೇ ಇರೋದನ್ನು ಗಮನಿಸಿದಂಥ ಕಾವ್ಯ ರಜತ್ ಬಳಿ ಬಂದು ಹೇಳ್ತಾರೆ, ನಿನ್ನೆಯಿಂದ ಅವನು ಏನೂ ಕೂಡ ತಿಂತ ಇಲ್ಲ, ಇವಾಗಲೂ ಕೂಡ ತಿಂಡಿ ತಿಂದಿಲ್ಲ ಅಂಥೇಳಿ ಬೇಸರದಿಂದನೇ ಹೇಳಿದ್ದಾಳೆ. ನಂತರ ಅಶ್ವಿನಿಗೂ ಕೂಡ ವಿಚಾರ ಗೊತ್ತಾಗಿದೆ. ಬಿರಿಯಾನಿ ಮಾಡಿದರೂ ಕೂಡ ಗಿಲ್ಲಿ ಯಾಕೆ ತಿಂತಿಲ್ಲ ಅಂತ ಹೇಳ್ಬಿಟ್ಟು ಆಕೆಯೂ ಕೂಡ ಪ್ರಶ್ನೆ ಮಾಡಿದ್ದಾಳೆ. ದುರ್ವಂತ ಬಳಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ಕೆಲವೊಂದಷ್ಟು ವೀಕ್ಷಕರು ಗಿಲ್ಲಿಯ ವರ್ತನೆಗೆ ಮನಸಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಎಂಥ ಒಳ್ಳೆ ಮನಸ್ಸು ನೋಡ್ರಿ ಗಿಲ್ಲಿದು ಅಂತ ಹೇಳ್ಬಿಟ್ಟು. ಕಾವ್ಯಳನ್ನು ಅಳಿಸಿದ್ದಕ್ಕೆ ಅವನಿಗೆ ಪಶ್ಚಾತ್ತಾಪ ಅನ್ನೋದು ಯಾವ ಪರಿ ಕಾಡ್ತಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿನ್ನೆಯಿಂದ ಊಟವನ್ನೇ ಮಾಡ್ತಿಲ್ಲ, ಕಾವ್ಯಗೆ ನೋವಾಗಿದೆ, ನೋವು ಕೊಟ್ಟೆ ಅನ್ನುವಂಥ ಕಾರಣಕ್ಕೋಸ್ಕರ ಈತನ ಜೀವ ಇಲ್ಲಿ ಒದ್ದಾಡ್ತಿದೆ, ಈತನ ಮನಸ್ಸು ಇಲ್ಲಿ ಚಟಪಟಿಸ್ತಿದೆ, ಆ ಸತ್ಯವನ್ನು ಹೇಳಿಬಿಡಬೇಕು ಅನ್ನುವಂಥ ಚಟಪಟಿಕೆ ಕಾಡ್ತಾ ಇದೆ ಅಂತೇಳಿ. ಕೆಲವರು ಗಿಲ್ಲಿ ನಿನ್ನೆ ರಾತ್ರಿ ಏನನ್ನೂ ಕೂಡ ತಿನ್ನದೆ ಮಲಗಿದ್ದಾನೆ, ಬೆಳಿಗ್ಗೆನೂ ಕೂಡ ಬಿರಿಯಾನಿ ತಿನ್ನೋದಕ್ಕಿದ್ರೂ ಕೂಡ ತಿಂದಿಲ್ಲ, ಕೋಣೆಗೆ ವಾಪಸ್ ಹೋಗಿದ್ದಾನೆ, ಆತನಿಗೆ ತಿನ್ನೋದಕ್ಕೆ ಮನಸ್ಸೇ ಬರ್ತಿಲ್ಲ ಅಂಥೇಳಿ ಅಬ್ಸರ್ವ್ ಮಾಡಿ ಕೇಳ್ತಾ ಇದ್ರು ಕೂಡ ಆತ ಉತ್ತರವನ್ನು ಮಾತ್ರ ಕೊಡ್ತಾ ಇಲ್ಲ. ಇದಾದ ಬಳಿಕ ಮತ್ತೊಂದು ಟಾಸ್ಕ್ ಕೂಡ ಬರುತ್ತದೆ, ಯಾರು ನಿಮಗೆ ಈ ಮನೆಯಲ್ಲಿ ವಿಲನ್ ಅಂತೇಳಿ. ಅಲ್ಲೂ ಕೂಡ ಹಾಗೆ ಕಾವ್ಯ ಈ ಗಿಲ್ಲಿಗೆ ವಿಲನ್ ಅನ್ನುವಂತಹ ಒಂದು ಪಟ್ಟವನ್ನು ಕೊಡ್ತಾರೆ. ಆದರೆ ಗಿಲ್ಲಿ ಅದನ್ನು ಹೌದು ನಾನು ಗಿಲ್ಲಿ, ನಾನು ವಿಲನ್ನೇ ಅನ್ನೋದನ್ನು ಒಪ್ಪಿಕೊಳ್ತಾನೆ. ಬಟ್ ಯಾಕೆ ಕಾವ್ಯಳನ್ನು ಅಳಿಸ್ದ, ಕಾವ್ಯಗೆ ಯಾಕೆ ಆ ರೀತಿಯೆಲ್ಲ ಹೇಳ್ದ, ಆ ವಿಚಾರವನ್ನು ಹೇಳಿಲ್ಲ. ಸಮಯ ಬಂದಾಗ ಗೊತ್ತಾಗುತ್ತೆ ಅಂತಲೂ ಕೂಡ ಸೂಕ್ಷ್ಮವಾಗಿ ಹೇಳ್ತಾನೆ. ಬಟ್ ಇಲ್ಲಿ ಗಿಲ್ಲಿಯ ಈ ಒಂದು ಮನಸ್ಸೇನಿದೆ ನೋಡಿ, ಅಂದರೆ ಗಿಲ್ಲಿ ತಾನೆಲ್ಲಿ ಕಾವ್ಯಗೆ ಬೇಜಾರು ಮಾಡಿಬಿಟ್ಟೆ ಅಳಿಸ್ಬಿಟ್ಟೆ ಅನ್ನುವಂತಹ ಒಂದು ದುಗುಡ ಇದೆಯಲ್ಲ, ಬೇಸರ ಇದೆಯಲ್ಲ, ಅದು ಗಿಲ್ಲಿಗೆ ವಿಪರೀತವಾಗಿ ಕಾಡ್ತಿದೆ ಅನ್ನೋದಕ್ಕೆ ಇದೇ ಸ್ಪಷ್ಟವಾದಂಥ ಸಾಕ್ಷಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಗಿಲ್ಲಿಯ ಈ ಪಶ್ಚಾತ್ತಾಪದ ನಡೆಗೆ ನಿಮ್ಮ ಅಭಿಪ್ರಾಯ ಏನು? ಊಟ ಬಿಟ್ಟು ಆತ ಆ ನೋವಿನಲ್ಲಿ ಕಳೀತಿರುವಂಥ ಕ್ಷಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.